ಹಾಯ್ ಮಕ್ಳಿ, ಮೋಸ್ಟ್ ವೈರಲ್ ಕ್ವೆಶನ್ಸ್ ನಿಮ್ಗಾಗಿ ತಂದಿದ್ದೀನಿ. ಎಕ್ಸಾಮಲ್ಲಿ ನಿಮ್ಗೆ ಅನಿಸ್ತಾ ಇರುತ್ತೆ, ಅಯ್ಯೋ ಎಷ್ಟು ಕ್ವೆಶನ್ ಸಾಲ್ವ್ ಮಾಡಬೇಕಲ್ಲಪ್ಪ. ಸೊ ನನಗೊಂದಿಷ್ಟು ತುಂಬ ಫೇಮಸ್ ಕ್ವೆಶನ್ ಸಿಕ್ಕರೆ ಹೇಗೆ ಅಂತ, ರೈಟ್? ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಇರುತ್ತೆ, ಬಟ್ ಟ್ವಿಸ್ಟ್ ಕೊಟ್ಬಿಟ್ಟು ನಿಮಗೆ ವೈರಲ್ ಆಗಿರುವಂಥ ಕ್ವೆಶನ್ಸ್ ಇದು, ಬಿಕಾಸ್ ಆಫ್ ದ ಸ್ಪೆಷಾಲಿಟಿ. ಅದು ಏನು ಅಂತ ಹೇಳ್ತೀನಿ. ಈ ಪಿ ಡಿ ಎಫ್ ನಿಮಗೆ ಬೇಕು ಅಂತಂದರೆ ಕಾಮೆಂಟಲ್ಲಿ ಬರೀರಿ ನೋಟ್ಸ್ ಅಂತ, ಬಿಕಾಸ್ ಐ ವಿಲ್ ಬಿ ಶೇರಿಂಗ್ ದಿಸ್ ಪಿ ಡಿ ಎಫ್ ಆನ್ ವಾಟ್ಸ್ಯಾಪ್. ಸೊ ಹಾಗಾಗಿ ನೀವು ನಮ್ಮ ವಾಟ್ಸ್ಯಾಪ್ ಚಾನಲ್ಗೆ ನೀವು ಜಾಯಿನ್ ಆಗಲೇಬೇಕು. ದೇರ್ ಐ ವಿಲ್ ಸೆಂಡ್ ಯು ಆಲ್ ದ ನೋಟ್ಸ್ ಟೈಮ್ ವೈಸ್. ಈ ವಿಡಿಯೋ ನೋಡ್ತಾ ಇದ್ದಂಗೆ ನಿಮಗೆ ಆ ವಿಡಿಯೋ ಅಲ್ಲಿ ನೋಟ್ಸು ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಮೋಸ್ಟ್ ವೈರಲ್ ಕ್ವೆಶನ್ಸ್ ಬೇಕಾ? ನೋಡ್ತಾ ಇರಿ. ಸೊ ನಿಮಗೆ ಕನ್ಫ್ಯೂಷನ್ ಆಗೋ ಥರ ಕ್ವೆಶನ್ಸ್ ಕೇಳ್ತಾರೆ. ಸೊ ಫಾರ್ಮುಲಾದಲ್ಲಿ ನಿಮಗೆ ಕನ್ಫ್ಯೂಷನ್ ಆಗೋದು ಇಲ್ಲೇನೆ, ಸಿ ಎಫ್ ಅಥವಾ ಎಫ್, ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ. ಸೊ ಕನ್ಫ್ಯೂಷನ್ ಆಗೋ ಥರ ಕ್ವೆಶನ್ಸ್ ಬಂದಾಗ ದೇ ಆರ್ ಸಮ್ ಆಫ್ ದ ಮೋಸ್ಟ್ ವೈರಲ್ ಕ್ವೆಶನ್ಸ್ ಅಂತ ಹೇಳ್ಬೋದು. ಸೊ ಪ್ರಾಕ್ಟೀಸ್ ದೆಮ್, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಾರ್ಮುಲಾಸ್ನ. ಆ್ಯಂಡ್ ಆಲ್ಸೋ ಇದಕ್ಕೆ ಆನ್ಸರ್ ಏನಂತ ಕಾಮೆಂಟಲ್ಲಿ ಡೆಫಿನೆಟ್ಲಿ ಬರೀರಿ. ಯಾಕಂದರೆ ಫಸ್ಟ್ ಆಫ್ ಆಲ್ ಝೀರೋಸ್, ಶೂನ್ಯತೆಗಳಂದರೆ ಏನು, ಶೂನ್ಯತೆಗಳಂದರೆ ಏನು ಅಂತ ಬೇಸಿಕ್ ಗೊತ್ತಿದ್ರೆ ಮಾತ್ರ ಇದನ್ನ ಆನ್ಸರ್ ಮಾಡೋಕ್ಕೆ ಬರುತ್ತೆ. ಸೊ ಕಾಮೆಂಟಲ್ಲಿ ನನಗೆ ಹೇಳಿ ಏನು ಅಂತ. ದಿಸ್ ಈಸ್ ಒನ್ ಆಫ್ ದ ವೈರಲ್ ಕ್ವೆಶನ್ಸ್, ಬಿಕಾಸ್ ತುಂಬ ಜನ ಮಿಸ್ಟೇಕ್ಸಲ್ಲಿ ಮಾಡ್ತೀರಾ ಅಂತ ನನಗೆ ಗೊತ್ತು. ಆ್ಯಂಡ್ ದಿಸ್ ಆಲ್ಸೋ ಇಸ್ ಒನ್ ಆಫ್ ದ ಮೋಸ್ಟ್ ವೈರಲ್ ಕ್ವೆಶನ್ಸ್. ದಟ್ ರೀಸನ್ ಬಿಕಾಸ್ ನೋಡಿದಾಗ ಕ್ವೆಶನ್ ಕನ್ಫ್ಯೂಷನ್ ಆಗುತ್ತೆ. ನನಗೆ ನೋಡಿದ ತಕ್ಷಣ ಈ ಟ್ರಯಾಂಗಲ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಯು ನೋ ವಾಟ್, ಇಲ್ಲಿದೆ ಇನ್ನೊಂದು ಟ್ರಯಾಂಗಲ್. ಈ ಚಾಪ್ಟ್ರಲ್ಲಿ, ಟ್ರಯಾಂಗಲ್ ಚಾಪ್ಟ್ರಲ್ಲಿ ನಿಮಗೆ ಥೇಲ್ಸ್ ಪ್ರಮೇಯ ಅಥವಾ ಸಿಮಿಲಾರಿಟಿ ಎರಡರಲ್ಲೂ ಕನ್ಫ್ಯೂಷನ್ ಆಗೋ ಥರ ಕ್ವೆಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ದ್ಯಾಟ್ ಈಸ್ ವೈ ಅದಕ್ಕೆ ಈ ಥರ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನೀವು ನೋಡಿರ್ತೀರ 1 ಮಾರ್ಕಲ್ಲಿ ನಿಮಗೆ ಹೊಡ್ತಾ ಬಿಡೋ ಥರ ಒಂದು ಕ್ವೆಶನ್ ಅಂತೂ ಈ ಥರ ಕೊಡ್ತಾ ಇದ್ದಾರೆ. ಫಾರ್ಮುಲಾ ಕೇಳ್ತಾ ಇದ್ದಾರೆ, ಇದು ಹಿಂಗಂದ್ರೆ ಏನು, ಹಂಗಂದ್ರೆ ಏನು ಅಂತ. ಸೊ ಈ ಥರ ಪ್ರಶ್ನೆಗಳು ಸಾಲ್ವ್ ಮಾಡ್ಲಿಕ್ಕೆ ಬರಬೇಕಲ್ವಾ? ನಾನು ನಿಮ್ಮ ಟ್ರಿಕ್ಸ್ ಹೇಳ್ಕೊಡ್ತೀನಿ ನನ್ನ ಕ್ಲಾಸಲ್ಲಿ. ಸೊ ಡೆಫಿನೆಟ್ಲಿ ಜಾಯ್ನ್ ಆಗಬೇಕು ಮಕ್ಕಳೇ. ಆ್ಯಂಡ್ ಲುಕ್ ಎಟ್ ದಿಸ್ ಕ್ವೆಶನ್. ಸಿಂಪಲ್ ಕ್ವೆಶನ್, ತುಂಬ ಜನ ತಪ್ಪು ಮಾಡ್ತೀರಾ. ಅದಕ್ಕಾಗಿ ದಿಸ್ ಹ್ಯಾಸ್ ಬೀನ್ ಒನ್ ಆಫ್ ದ ಮೋಸ್ಟ್ ವೈರಲ್ ಕ್ವೆಶನ್ಸ್. ಆ್ಯಂಡ್ ಲುಕ್ ಎಟ್ ದಿಸ್ ಕ್ವೆಶನ್. ತುಂಬ ಬೇಸಿಕ್ಕಿಂದ ಬಂದಿರುವಂಥ ಕ್ವೆಶನ್ ಪುಟ ಇದು, ಸಿಲಿಂಡರ್ ಮೇಲೆ. ಸೊ ಹಾಗಾಗಿ ಈ ಥರ ಕ್ವೆಶನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಈವನ್ ದಿಸ್ ಈಸ್ ಒನ್ ಆಫ್ ದೆಮ್. ಕನ್ಫ್ಯೂಷನ್ ಆಗೋ ಥರ ಬಂದಿದ್ದ ಪ್ರಶ್ನೆ, ನಿಮಗೆ ಟಫ್ ಅನಿಸಿರಬಹುದು, ಬಟ್ ಯಾರ್ಯಾರಿಗೆ ಕಾನ್ಸೆಪ್ಟ್ ಗೊತ್ತಿರುತ್ತೋ ಅದನ್ನ ಆಲ್ಮೋಸ್ಟ್ ನೀವೆಲ್ಲರೂ ಸಾಲ್ವ್ ಮಾಡಿರ್ತೀರ. ಓಕೆ, ದೆನ್ HCF LCM ಮೇಲೆ ಈ ಥರ ಪ್ರಶ್ನೆಗಳು ಬರ್ತವೆ ನೋಡಿ. ನಂಬರ್ಸ್ ಕೊಡಲ್ಲ, ಈ ಥರ ಪ್ರಶ್ನೆಗಳು ಕೂಡ ಕೊಡ್ತಾರೆ. ಸೊ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಝೀರೋಸ್, ಶೂನ್ಯಗಳ ಮೇಲೆ ರಿಲೇಷನ್ ಬರುವಂಥ ಪ್ರಶ್ನೆಗಳು ಇರ್ತವೆ. ಆ್ಯಂಡ್ ವೆರಿ ಸಿಂಪಲ್, ವೆರಿ ಫೇಮಸ್ ಕ್ವೆಶನ್ ಇದಂತೂ, ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್. ಸೊ ಆಸ್ ಅ ಸೆಟ್, ಪ್ರಾಕ್ಟೀಸ್ ಮೋರ್. ಆ್ಯಂಡ್ ದಿಸ್ ಒನ್, ಸಮ್ ಆಫ್ ದ ಫಸ್ಟ್ 6 ಟರ್ಮ್ಸ್ ಆ್ಯಂಡ್ ಸಮ್ ಆಫ್ ದ ಫಸ್ಟ್ 5 ಟರ್ಮ್ಸ್, ಇದರಿಂದ ಒಂದು ಫಾರ್ಮುಲಾನೇ ಬಂದ್ಬಿಡುತ್ತೆ ಅಂತ ಹೇಳ್ಬಹುದು, ಒಂದು ರಿಸಲ್ಟ್ ಬಂದ್ಬಿಡುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ನೌ ಲುಕ್ ಎಟ್ ದಿಸ್ ಕ್ವೆಶನ್ ಒನ್ಸ್ ಅಗೇನ್. ಈ ಕ್ವೆಶನ್ ನೋಡಿ, BPT ಥೇಲ್ಸ್ ಪ್ರಮೇಯ ಯೂಸ್ ಮಾಡ್ತೀರೋ ಅಥವಾ ಸಿಮಿಲಾರಿಟಿ ಯೂಸ್ ಮಾಡ್ತೀರೋ ಕಾಮೆಂಟಲ್ಲಿ ಹೇಳಿ. ನನಗೆ ಆನ್ಸರ್ ಬೇಕು, ನನಗೆ ಕಾಮೆಂಟಲ್ಲಿ. ಓಕೆ, ಆ್ಯಂಡ್ ಒನ್ಸ್ ಮೋರ್ ಲುಕ್ ಎಟ್ ದಿಸ್. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಏನಿದೆ ಅದೆಲ್ಲ ಅಪ್ಲಿಕೇಶನ್ ಕ್ವೆಶನ್, ಅದು ಡೈರೆಕ್ಟ್ ಕ್ವೆಶನ್ ಅಂತೂ ಅಲ್ವೇ ಅಲ್ಲ. ಬಟ್ ಪ್ರಾಕ್ಟೀಸ್ ಮಾಡಿದ್ರೆ, ನಿಮಗೆ ಟೆಕ್ನಿಕ್ ಗೊತ್ತಿದ್ರೆ ಸಾಲ್ವ್ ಮಾಡ್ತೀರಾ. ಅಂಡರ್ಸ್ಟ್ಯಾಂಡಿಂಗ್, ಸರ್ಫೇಸ್ ಏರಿಯಾ ಅಂದರೆ ಏನು ಅದ್ರ ಮೇಲೆ ಗೊತ್ತಾಗಬೇಕು ನಿಮಗೆ. ಶೇಪ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅದ್ರ ಮೇಲೆ ಇರೋಂಥ ಕ್ವೆಶನ್. ಒನ್ಸ್ ಅಗೇನ್, ತುಂಬ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗಿಂದ ಬರುವಂಥ ಪ್ರಶ್ನೆಗಳು, ನಿರ್ದೇಶಾಂಕ ರೇಖೆ ಗಣಿತದಿಂದ, ಫ್ರಮ್ ದ ಕೋಆರ್ಡಿನೇಟ್ ಜಾಮೆಟ್ರಿ. ಗೊತ್ತಿದೆಯಾ ಸಾಲ್ವ್ ಮಾಡಲಿಕ್ಕೆ? ಹೇಳಿ ಕಾಮೆಂಟಲ್ಲಿ. ಆ್ಯಂಡ್ ಇನ್ಕನ್ಸಿಸ್ಟೆಂಟ್, ಅಸ್ಥಿರ ಜೋಡಿ ಇದ್ದಾಗ ಕೀನೆ ಬೆಲೆ ಏನು, ಈ ಥರ ಪ್ರಶ್ನೆಗಳು ನಿಮಗೆ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತಾ? ಸಾಲ್ವ್ ಮಾಡ್ತೀರಾ? ವೆರಿ ಗುಡ್. ಆ್ಯಂಡ್ ಈ ಥರ ಪ್ರಶ್ನೆಗಳು ಬರ್ತಾವಪ್ಪ ಸರ್ಕಲಿಂದ, ಅಪ್ಲಿಕೇಶನ್ ಕ್ವೆಶನ್ನು, ಆ್ಯಂಗಲ್ ಕಂಡುಹಿಡೀರಿ, ಸೈಡ್ಗೆ ಈ ಲೆಂತ್ ಕಂಡುಹಿಡೀರಿ ಅನ್ನೋ ಥರ ಪ್ರಶ್ನೆಗಳು. ಓಕೆ, HCF LCM ಇಂದ ವರ್ಡ್ ಪ್ರಾಬ್ಲಮ್ ಈ ಥರ ಬರ್ತಾ ಇದೆ ನೋಡ್ಬಿಡಿ. ಸೊ ವರ್ಡ್ ಪ್ರಾಬ್ಲಮ್ಸ್ ಅಂತೂ ಮರಿಬೇಡಿ. HCF LCM ಇಂದ ಇಲ್ಲೇ ನೀವು ಮಾರ್ಕ್ಸ್ ಕಳ್ಕೊಳ್ಳೋದು. ಮಾರ್ಕ್ಸ್ ಕಳ್ಕೊಳಕ್ಕಂತಾರೆ ಈ ಥರ ಕ್ವೆಶನ್ಸ್ ಕೊಟ್ಟಿದ್ದು ಅಂದ್ಕೊಳ್ಳಿ. ಓಕೆ, ರೋಂಬಸ್ ಇರಲಿ, ಮಿಡ್ ಪಾಯಿಂಟ್ ತಿರಮೇಲೆ ಅಪ್ಲಿಕೇಶನು, ಇವೆಲ್ಲ ವೈರಲ್ ಕ್ವೆಶನ್ಸ್. ದಿಸ್ ಈಸ್ ಲೈಕ್ ಮೋಸ್ಟ್ ಆಸ್ಟ್ ಕ್ವೆಶನ್. 10 ಟರ್ಮ್ಸ್, 20 ಟರ್ಮ್ಸ್, 15 ಟರ್ಮ್ಸ್, 5 ಟರ್ಮ್ಸ್, 8 ಟರ್ಮ್ಸ್ ಏನಾದರೂ ಕೇಳ್ತಾರೆ ಈ ಥರ ಸಿಂಪಲ್ ಆಗಿ ಕೊಟ್ಟು. ಸಿಂಪ್ಲಿ ನೋಡಿ ಮತ್ತೆ
LCM HCF ಮೇಲೆ ಈ ಥರ ವರ್ಡ್ ಪ್ರಾಬ್ಲಮ್ಸ್ ಕೊಟ್ಟಿರ್ತಾರೆ. ವರ್ಡ್ ಪ್ರಾಬ್ಲಮ್ಸ್ ಅಪ್ರೋಚ್ ಮಾಡಕ್ಕೆ ಬರುತ್ತಾ, ಈ ಥರ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತಾ, ಇಲ್ಲಿ ನಾವು HCF ಯೂಸ್ ಮಾಡಬೇಕು, LCM ಯೂಸ್ ಮಾಡಬೇಕು, ಕಾಮೆಂಟಲ್ಲಿ ನನಗೆ ತಿಳಿಸಿ. ಓಕೆ, ನಾವು ಒನ್ ಆಫ್ ದ ಟಾಪ್ ಆಸ್ಟ್ ಕ್ವೆಶನ್ ಇಲ್ಲಿ AB ಸ್ಕ್ವೇರ್ ಇಸ್ ಈಕ್ವಲ್ ಟು BC ಇಂಟು BD ಇರಲಿ ಅಥವಾ AC ಸ್ಕ್ವೇರ್ ಇಸ್ ಈಕ್ವಲ್ ಟು BC ಇಂಟು CD ಇರಲಿ, ಸೊ ಯಾವುದಾದ್ರೂ ಬಂದಿರಬಹುದು. ಸಾಲ್ವ್ ಮಾಡೋ ಮೆಥಡ್ ಮಾತ್ರ ಸೇಮೇ ಇದೆ. ಒನ್ಸ್ ಅಗೇನ್ ಎಕ್ಸಾಮ್ ಬೆಳಿಗ್ಗೆ ಸಾಲ್ವ್ ಮಾಡಿಸಿದ್ದೆ, ಎಕ್ಸಾಮಲ್ಲಿ ಬಂದು ಈ ಕ್ವೆಶನ್, ದಾಟ್ ಇಂಪಾರ್ಟೆಂಟ್ ಕ್ವೆಶನ್, ಬ್ಯೂಟಿಫುಲ್ ಕ್ವೆಶನ್. ಆ್ಯಂಡ್ ಪಾಲಿನಾಮಿಯಲ್ ಚಾಪ್ಟ್ರಲ್ಲಿ ನಿಮಗೆ ಈ ಥರ ರಿಲೇಷನ್ಸ್ ಕೇಳಿದ್ದಾರೆ. ರಿಲೇಷನ್ಸ್ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತಾ, ಸಿಕ್ಕಾಕೋತೀರಾ, ಅದಕ್ಕೆ ಇದು ಫೇಮಸ್ ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಕ್ವೆಶನ್ ಇದು ಡಿಸ್ಟೆನ್ಸ್ ಫಾರ್ಮುಲಾ ಮೇಲೆ. ಆ್ಯಂಡ್ ನೋಟಿಸ್ ದಿಸ್ ಕ್ವೆಶನ್ ಹೆಂಗಿದೆ ಅಂತ. ತುಂಬ ಸಾಲ್ವ್ ಮಾಡಬೇಕು, ಸ್ವಲ್ಪ ಲೆಂದಿ ಆಗುತ್ತೆ, ಟಯರ್ಡ್ ಆಗಿಬಿಡ್ತೀರಾ, ಇದು ಸ್ವಲ್ಪ ತಲೆ ಕೆಟ್ಟೋಗುತ್ತೆ. ಸೊ ಇಲ್ಲಿ ಮಿಸ್ಟೇಕ್ಸ್ ಆಗೋ ಚಾನ್ಸ್ ಇರುತ್ತೆ, ಅಬ್ಸರ್ವ್ ಮಾಡಿ ಸಾಲ್ವ್ ಮಾಡಬೇಕು. ಇಲ್ಲಿ ಬರೀ ಟ್ರಿಗ್ನೋಮೆಟ್ರಿ ಎಲ್ಲ ಆಲ್ಜಿಬ್ರಾ ಯೂಸ್ ಮಾಡಿದ್ದೀವಿ, ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಯೂಸ್ ಮಾಡಿದ್ದೀವಿ, ಅದಕ್ಕಾಗಿನೇ ಆ ಕ್ವೆಶನ್ ಕೊಟ್ಟಿದ್ದು. ಫುಲ್ ಫೇಮಸ್ ಕ್ವೆಶನ್ ಇದಂತೂ. ಇದ್ರ ಮೇಲೆ ಎಷ್ಟೊಂದು ರಿಸಲ್ಟ್ ಇದೆ ಗೊತ್ತಾ. ಇದೇ ಥರ ವೆರೈಟಿ ಕ್ವೆಶನ್, ಇದೇ ಥರ 4 ಕ್ವೆಶನ್ ಇದೆ. ಸೊ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತಾ ನಿಮಗೆ, ಕಾಮೆಂಟಲ್ಲಿ ತಿಳಿಸಿ. ಓಕೆ, ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದಾರಲ್ಲ ಸಮ್ ಆಫ್ ದ ಬುಕ್ಸ್ ಫಾರ್ 60 rupees ಅಂತ, ಇದೇ ಥರ ಕ್ವೆಶನ್ ಎಷ್ಟು ವೆರೈಟಿಯಾಗಿ ಕೇಳಿದಾರೆ ಗೊತ್ತಾ. ಸೇಮ್ ಮೆಥಡ್ ಸಾಲ್ವ್ ಮಾಡೋದು. 100 ರೂಪಾಯಿ ಪ್ರೈಸ್ ಮನಿ ಇದೆ, ಸ್ಟೂಡೆಂಟ್ಸ್ ನಡುವೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇಷ್ಟು ಸ್ಟೂಡೆಂಟ್ಸ್ ನಡುವೆ, ಆಮೇಲೆ ಪ್ರೈಸ್ ಮನಿ ಇನ್ಕ್ರೀಸ್ ಆಯಿತು. ಸೇಮ್ ಟಾಪಿಕ್ ರೀ ಅದು, ಸೇಮ್ ಥರ ಸಾಲ್ವ್ ಮಾಡೋ ಥರ ಕ್ವೆಶನ್ ಹೇಳಿದ್ನಲ್ಲ, ಅದಕ್ಕೆ ಇಂಪಾರ್ಟೆಂಟ್. ಪ್ಯಾರಲೋಗ್ರಾಮ್ ಅಲ್ಲೂ ಕೇಳಿದರು, ಇಲ್ಲೂ ಕೇಳಿದ್ದಾರೆ ನೋಡಿ. ಡಯಾಗ್ರಾಮ್ ಸೇಮ್ ಬರುತ್ತೆ, ಸಾಲ್ವ್ ಮಾಡೋದು ನಿಮ್ಮ ಮೇಲಿದೆ. ಓಕೆ, ಆ್ಯಂಡ್ ಟೆಕ್ಸ್ಟ್ ಬುಕ್ಕಿಂದ ತುಂಬ ಫೇಮಸ್ ಆಗಿರೋ ಕ್ವೆಶನ್ ಅಂದರೆ ಇದೇನೆ, ಟ್ರಯಾಂಗಲ್ಸ್ ಚಾಪ್ಟರ್, ತ್ರಿಭುಜಗಳ ಚಾಪ್ಟರಿಂದ ಸಾಲ್ವ್ ಮಾಡ್ತೀರಾ ತಾನೇ. ಓಕೆ, ಆ್ಯಂಡ್ ಈ ಕ್ವೆಶನ್ ನೋಡಿ, ನಿಮಗೆ ಈ ಥರ ಅವ್ರು ಯಾವತ್ತೂ ಕೇಳಿರಲಿಲ್ಲ, ಬಟ್ ಇಲ್ಲಿ ಕೇಳಿದ್ದಾರೆ. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂತು, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವೆಶನ್ನು. ಸೊ ಹೇಗೆ ಮಾಡ್ತೀರಿ ಅಂತ ಹೇಳ್ತೀರಾ. ಈ ಥರ ಕ್ವೆಶನ್ಸ್ ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಕ್ಲಾಸ್ನ ಮಿಸ್ ಮಾಡದೆ ಜಾಯ್ನ್ ಆಗಿ. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಏನಿದೆಯಲ್ಲ, ಅಲ್ಲಿ ಯಾವ ಕ್ವೆಶನ್ ವೈರಲ್ ಅಂತ ಹೇಳಿಕ್ಕೆ ಬರಲ್ಲ. ಯಾಕಂದರೆ ನಿಮಗೆ ಅಪ್ರೋಚ್ ಗೊತ್ತಿದ್ರೆ ಸಾಕು, ಆರಾಮಾಗಿ ಸಾಲ್ವ್ ಮಾಡ್ತೀರಿ. ಸ್ಟೆಪ್ಸ್ ಗೊತ್ತಿರಬೇಕು, ಹೆಂಗೆ ನೀವು ಕ್ವೆಶನ್ ಅಟೆಂಡ್ ಮಾಡ್ಬೇಕಂತ ಗೊತ್ತಿರಬೇಕು. ಹಾಂ, ಸೊ ಡಯಾಗ್ರಾಮ್ ಹೇಗೆ ಇರಲಿ, ಆ್ಯಂಗಲ್ ಟ್ರಯಾಂಗಲ್ ಸಿಕ್ಕರೆ ಸೊಲ್ಯೂಷನ್ ಬಂದೇ ಬರುತ್ತೆ ನಿಮಗೆ. ಇದು ಫೇಮಸ್ ಆಗಿದ್ದು ನೋಡಿ, ಕರ್ಡ್ ಸರ್ಫೇಸ್ ಏರಿಯಾ, ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ರು. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಕೇಳಿದ ತಕ್ಷಣ ನಾವು ಈ ಥರ ಹೊರಗಿರೋದನ್ನ ನೋಡ್ಬಿಡ್ತೀವಿ. ವಕ್ರ ವಿಸ್ತೀರ್ಣ ಅಂತ ಹೇಳ್ತಿದ್ದಾರೆ. ಸೊ ವಕ್ರ ಎಲ್ಲೆಲ್ಲಿದೆ, ಇಲ್ಲೂ ವಕ್ರ ಇದೆ, ಇಲ್ಲೂ ವಕ್ರ ಇದೆ, ಹೊರಗಡೆನೂ ವಕ್ರ ಇದೆ. ಸೊ 3 ಸರ್ಫೇಸ್ ಏರಿಯಾ, ನೀವು 3 ವಕ್ರ ಮೇಲ್ಮೈ ವಿಸ್ತೀರ್ಣ ಕೂಡ ನೀವು ಕಲಿಸ್ತೀರ. ಇಲ್ಲಿ ಆಲ್ 3 ಸರ್ಫೇಸ್ ಏರಿಯಾಸ್ ಆರ್ ಬೀಯಿಂಗ್ ಆ್ಯಡೆಡ್. ಸೊ ಇಲ್ಲಿ ನೋಡಿ ಕ್ವೆಶನ್ನು ವಾಲ್ಯೂಮ್ ಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವೆಶನ್ ಕೇಳಿದರೆ, ಘನಫಲದ ಮೇಲೆ ಕ್ವೆಶನ್ ಕೇಳಿರುವಂಥದ್ದು. ಈ ಡಯಾಗ್ರಾಮ್ ಅಂತೂ ಫುಲ್ ಫೇಮಸ್ಸೇ ಅಂದ್ಕೊಳ್ಳಿ, ಫುಲ್ ಫೇಮಸ್ ಡಯಾಗ್ರಾಮ್ ಇದು. ಎಷ್ಟು ರಿಪೀಟ್ ಆಗಿದೆ ಬೇರೆ ಬೇರೆ ಅಂಕಿಗಳಿಂದ. ಇದನ್ನು ಕೂಡ ಅಷ್ಟೇ, ವಾಲ್ಯೂಮ್ ಮೇಲಿರೋ ಕ್ವೆಶನ್ನು, ವಾಲ್ಯೂಮ್ ಕಾನ್ಸೆಪ್ಟ್ ಮೇಲಿರೋ ಕ್ವೆಶನ್, ಬ್ಯೂಟಿಫುಲ್ ಆಗಿರೋದು. ನೀವು 8th ಕಲ್ತಿರಬೇಕು, 10th ಸಾಲ್ವ್ ಮಾಡ್ತಾ ಇದ್ದೀರಾ. ಈ ಥರ ವೈರಲ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಿದಾಗ ನಿಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದನ್ನೆಲ್ಲ ನಾನು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ನೋಟ್ಸ್ ಆಗಿ. ಟಕ್ 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 ಅಂತ ಜಾಯ್ನ್ ಆಗಿ. ಆ್ಯಂಡ್ ಆಲ್ಸೋ ನಿಮಗೆ ಕ್ಲಾಸಲ್ಲಿ ಈ ಥರ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡ್ತೀನಿ. ಸೊ ಜಾಯ್ನ್ ಮೈ ಕ್ಲಾಸಸ್ ಆ್ಯಂಡ್ ಬಿ ರೆಗ್ಯುಲರ್. ಓಕೆ, ಲೆಟ್ ಅಸ್ ರಾಕ್ ಅವರ್ ಎಕ್ಸಾಮ್ಸ್. ಬಾಯ್.